ನಾನು ಹಾಗೂ ದರ್ಶನ್ 10 ವರ್ಷದಿಂದ ಜೊತೆಗಿದ್ದೇವೆ. ಖುಷಿಗೌಡ ದರ್ಶನ್ ಅವರ ಮಗಳು ಅಂತ ನಾನು ಹೇಳಿಲ್ಲ. ಈ ವಿಷಯ ದರ್ಶನ್ ಪತ್ನಿಯವರಿಗೆ ಮೊದಲೇ ಗೊತ್ತಿದೆ. ಬಹಳ ವಿವರವಾದಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪವಿತ್ರ ಗೌಡ ತಮ್ಮ ಈ ಪೋಸ್ಟ್ ನಲ್ಲಿ. ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದಾರೆ. ದರ್ಶನ್ ಪತ್ನಿ ಪೋಸ್ಟ್ಗೆ ಪವಿತ್ರ ಗೌಡ ಕೌಂಟರ್ ಆಗಿ ಈ ಪೋಸ್ಟ್ ಮಾಡಿರೋದು. ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೀನಿ, ಕಾನೂನು ಕ್ರಮ ತೆಗೆದುಕೊಳ್ಳುವ ಹಕ್ಕು ನನಗೂ ಇದೆ. ವಿಜಯಲಕ್ಷ್ಮಿ ವಿರುದ್ಧ ಈ ರೀತಿ ನಟಿ ಪವಿತ್ರ ಗೌಡ ಕಿಡಿಕಾರಿದ್ದಾರೆ. ವಿವರವಾದಂತಹ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿದಂತಹ ಪೋಸ್ಟ್ಗೆ ಕೌಂಟರ್ ಆಗಿ ನಟಿ ಪವಿತ್ರ ಗೌಡ ಮತ್ತೊಂದು ಈ ಪೋಸ್ಟ್ ಅನ್ನ ಮಾಡಿರೋದು. ಈಗ ಅದರಲ್ಲಿ ವಿಜಯಲಕ್ಷ್ಮಿ ಅವರು ಇವರ ಈ ಹಿಂದಿನ ಫೋಟೋಗಳಿತ್ತಲ್ಲ, ಅವರ ಆಗಿನ ಪತಿ ಆಗಿದ್ದಂತಹ ಸಂಜಯ್ ಸಿಂಗ್ ಮತ್ತೆ ಮಗುವಿನ ಜೊತೆಗಿರುವಂತಹ ಫೋಟೋಗಳು, ಅದೆಲ್ಲವನ್ನು ಪೋಸ್ಟ್ ಮಾಡಿ ಒಂದಷ್ಟು ವಿಚಾರಗಳನ್ನ ಬರೆದಿದ್ರು ವಿಜಯಲಕ್ಷ್ಮಿ ಅವರು. ಅದಕ್ಕೆ ಕೌಂಟರ್ ಆಗಿ ಈಗ ಪವಿತ್ರ ಗೌಡ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಕೂಡ ಹೇಳಿದ್ದಾರೆ. ಈ ಹಿಂದೆ ನನಗೆ ಮದುವೆ ಆಗಿತ್ತು, ಮಗು ಇದ್ದದ್ದು ಹೌದು. ನಾನು ಈಗ ಇರುವ ನನ್ನ ಮಗಳು ಖುಷಿಗೌಡರನ್ನ ದರ್ಶನ್ರ ಮಗಳು ಅಂತ ಎಲ್ಲೂ ಹೇಳಿಲ್ವಲ್ಲ, ಅದು ವಿಜಯಲಕ್ಷ್ಮಿ ಅವರಿಗೂ ಕೂಡ ಗೊತ್ತಿದೆ. ಇನ್ನು ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ರು ವಿಜಯಲಕ್ಷ್ಮಿ ಅವರು, ಅದಕ್ಕೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಆ ಹಕ್ಕು ನನಗೂ ಇದೆ ಅಂತ ಈ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಭರತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈಗ ಪವಿತ್ರ ಗೌಡ ಅವರ ಈ ಕೌಂಟರ್ ಪೋಸ್ಟ್ ನಲ್ಲಿ ಬಹಳಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ನಾನು ಖುಷಿಗೌಡಳನ್ನ ದರ್ಶನ್ರ ಮಗಳು ಅಂತ ಹೇಳಿಲ್ಲ, ಆದ್ರೆ ನಾವು 10 ವರ್ಷದಿಂದ ಖುಷಿಯಾಗಿದ್ದೀವಿ, ಇದು ವಿಜಯಲಕ್ಷ್ಮಿ ಅವ್ರಿಗೂ ಗೊತ್ತಿದೆ ಅಂತೆಲ್ಲ ಹೇಳಿದ್ದಾರೆ. ಜೊತೆಗೆ ಕಾನೂನು ಕ್ರಮದ ಹಕ್ಕು ನನಗೂ ಇದೆ ಅನ್ನೋ ವಾರ್ನಿಂಗ್ ಟೋನ್ ಕೂಡ ಇದೆ ಅದರಲ್ಲಿ. ಒಟ್ಟಾರೆ ಏನೆಲ್ಲ ಇದೆ ಈ ಕೌಂಟರ್ ಪೋಸ್ಟ್ ನಲ್ಲಿ ಭರತ್? ವಿಜಯ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಕೌಟುಂಬಿಕ ಕಲಹದಲ್ಲಿ ಪವಿತ್ರ ಗೌಡ ಅವರ ಹೆಸರು ಪದೇ ಪದೇ ಬರ್ತಾ ಇತ್ತು. ಈ ವಿಚಾರವಾಗಿ ಬುಧವಾರ ರಾತ್ರಿ 2 ಪೋಸ್ಟ್ ನಾವು ಗಮನಿಸಿದ್ದೇವೆ. ಒಂದು ಪವಿತ್ರ ಗೌಡ ಅವರು ಹಾಕಿದಂತಹ ಒಂದು ಪೋಸ್ಟು, ಜೊತೆಗೆ ಅದಕ್ಕೆ ಕೌಂಟರ್ ಆಗಿ ವಿಜಯಲಕ್ಷ್ಮಿ ಅವರು ಹಾಕಿದಂತಹ ಮತ್ತೊಂದು ಪೋಸ್ಟು. ಆ ಪೋಸ್ಟ್ನಲ್ಲಿ ವಿಜಯಲಕ್ಷ್ಮಿ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಪವಿತ್ರ ಗೌಡ ಅವರನ್ನ ಕೇಳಿದ್ರೆ ಅಂತ ಹೇಳಿದ್ರೆ, ವಿವಾಹಿತ ಪುರುಷನ ಜೊತೆ ಫೋಟೋ ಹಾಕೋದು ಎಷ್ಟು ಸರಿ, ಬೇರೆಯವರ ಗಂಡನ ಜೊತೆ ಇರುವಂತಹ ಆತ್ಮೀಯವಾದ ಫೋಟೋಗಳನ್ನ ಹಾಕೋದು ಎಷ್ಟು ಸರಿ, ಆ ಫೋಟೋಗಳನ್ನ ಹಾಕೋದಕ್ಕೆ ನಿಮಗೆ ಏನು ಹಕ್ಕಿದೆ, ಇದನ್ನ ನಾವು ಈ ಸಂಸಾರದಲ್ಲಿ ನೀವು ಎಂಟ್ರಿ ಆಗ್ತಾ ಇರೋದು ಸರಿ ಕಾಣ್ತಿಲ್ಲ, ಹಾಗಾಗಿ ನಾನು ನಿನಗೆ ಕಾನೂನು ಕ್ರಮ ತಗೊಳ್ತೀವಿ, ಕಾನೂನು ಮುಖಾಂತರ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋ ಎಚ್ಚರಿಕೆಯನ್ನು ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ರು. ವಿಜಯಲಕ್ಷ್ಮಿ ಅವರ ಈ ಪೋಸ್ಟ್ಗೆ ಈಗ ಕೌಂಟರ್ ಪೋಸ್ಟ್ ಆಗಿ ಈಗ ಪವಿತ್ರ ಗೌಡ ಅವರು ಒಂದು ಸುದೀರ್ಘವಾದ ಒಂದು ಪತ್ರವನ್ನು ಬರೆದಿದ್ದಾರೆ. ಏನಂತ ಹೇಳಿದ್ರೆ, ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ, ಅಂದರೆ ವಿಜಯಲಕ್ಷ್ಮಿ ಏನು ಪ್ರಶ್ನೆ ಮಾಡಿದ್ರು ಆ ವಿಚಾರಗಳನ್ನೆಲ್ಲ ಸೇರಿಸಿ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಟೀಕೆ ಮತ್ತು ನಿಂದನೆಗಳು ಕೂಡ ಈಗ ಪವಿತ್ರ ಗೌಡ ಅವರಿಗೆ ವ್ಯಕ್ತವಾಗ್ತಾ ಇದೆ. ಎಲ್ಲ ವಿಚಾರಗಳಿಗೆ ಈಗ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಪವಿತ್ರ ಗೌಡ ಅವರಿಗೆ ಈಗಾಗಲೇ ಮದುವೆ ಆಗಿದೆಯಾ ಆಗಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿತ್ತು. ಒಂದು ವೇಳೆ ಮದುವೆ ಆಗಿದ್ರೆ ಅವರ ಗಂಡ ಯಾರು ಅನ್ನೋದನ್ನು ಕೂಡ ಪ್ರಶ್ನೆಯಾಗಿ ಉಳಿದಿತ್ತು. ಅದನ್ನು ವಿಜಯಲಕ್ಷ್ಮಿ ಅವರು ಫೋಟೋ ಸಮೇತ, ಅಂದರೆ ಸಂಜಯ್ ಸಿಂಗ್ ಅವರ ಫೋಟೋವನ್ನು ಹಂಚಿಕೊಂಡು ಇವರು ಪವಿತ್ರ ಗೌಡ ಅವರ ಪತಿ, ಜೊತೆಗೆ ಅವರಿಬ್ಬರಿಗೂ ಖುಷಿಗೌಡ ಎನ್ನುವ ಮಗಳಿದ್ದಾಳೆ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ರು. ಅದನ್ನು ಈಗ ಪವಿತ್ರ ಗೌಡ ಅವರು ಒಪ್ಕೊಂಡಿದ್ದಾರೆ. ಹೌದು, ನನಗೆ ಸಂಜಯ್ ಅವರ ಜೊತೆ ಮದುವೆ ಆಗಿತ್ತು, ನಾವಿಬ್ಬರು ಸಂತೋಷದಿಂದ ಇದ್ದೇವೆ, ಜೊತೆಗೆ ನಮಗೆ ಖುಷಿಗೌಡ ಅನ್ನುವ ಮಗಳು ಕೂಡ ಇದ್ಲು. ಆದರೆ ವೈಯಕ್ತಿಕವಾಗಿ ಸಂಜಯ್ ಮತ್ತು ನನ್ನ ನಡುವೆ ವೈಯಕ್ತಿಕವಾದ ಕೆಲವು ಸಮಸ್ಯೆಗಳು ಉಂಟಾದ ಕಾರಣ ನಾವು ಡಿವೋರ್ಸ್ ತೊಗೊಂಡಿದ್ದೀವಿ ಅಂತ ಅನ್ನೋ ಸ್ಪಷ್ಟತೆಯನ್ನು ಈಗ ಕೊಟ್ಟಿರುವಂಥದ್ದು ಒಂದು. ಎರಡನೇದು, ಖುಷಿಗೌಡ ಯಾರ ಮಗಳು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ಜನ ಆ ಪವಿತ್ರ ಗೌಡ ಅವ್ರನ್ನ ಕ್ವಶನ್ ಮಾಡ್ತಾ ಇದ್ರು. ಅಂದರೆ ಕಳೆದ 10 ವರ್ಷದಿಂದ ದರ್ಶನ್ ಅವರ ಜೊತೆಗೆ ನಾನು ಇದ್ದೇನೆ, ದರ್ಶನ್ ಅವರ ಜೊತೆಗೆ ನಾನು ಸಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಖುಷಿಗೌಡ ಯಾರ ಮಗಳನ್ನೋ ಒಂದು ಪ್ರಶ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಪ್ರಶ್ನೆಗೂ ಕೂಡ ಈಗ ಪವಿತ್ರ ಗೌಡ ಅವರು ಉತ್ತರ ಕೊಟ್ಟಿದ್ದಾರೆ. ಖುಷಿಗೌಡ ಸಂಜಯ್, ನಮ್ಮ ಇಬ್ಬರ ಒಂದು ದಾಂಪತ್ಯದಲ್ಲಿ ಹುಟ್ಟಿರುವಂತಹ ಮಗಳು ಖುಷಿಗೌಡ ಅನ್ನೋದು ವಿಚಾರವನ್ನು ಕೂಡ ಈಗ ಪವಿತ್ರ ಗೌಡ ಅವರು ಕ್ಲಾರಿಟಿ ಕೊಡ್ತಾ ಇರೋದು. ಜೊತೆಗೆ ವಿಜಯಲಕ್ಷ್ಮಿ ಅವರು ಹೇಳಿದ್ರು, ಅಂದರೆ ಕಾನೂನು ಕ್ರಮ ತಗೊಳ್ತೀನಿ, ನಾನು ಕಾನೂನು ಮುಖಾಂತರ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೂ ಕೂಡ ಈಗ ಕೌಂಟರ್ ಅಟ್ಯಾಕ್ ಮಾಡಿರುವಂಥದ್ದು ಪವಿತ್ರ ಗೌಡ ಅವರು. ಕಾನೂನು ಕ್ರಮ ತಗೊಳ್ಳೋದು ಅಥವಾ ಕಾನೂನಿನ ಮೊರೆ ಹೋಗುವಂಥದ್ದು ಕೇವಲ ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ ಇದೆ, ನಾನು ಕೂಡ ಕಾನೂನು ಮುಖಾಂತರ ಇದನ್ನು ಪ್ರಶ್ನೆ ಮಾಡ್ಬೋದು. ಸೊ ನಾನು ಈ ವಿಚಾರನ ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ನಾನು ಪ್ರೀತಿಸ್ತಾ ಇರುವಂಥವರ ಜೊತೆಯಲ್ಲಿ ನಾನು ಮುಂದೆ ಸಾಗಬೇಕು ಅನ್ನೋ ಒಂದು ನಿಶ್ಚಯ ಮಾಡಿದ್ದೇನೆ. ಹಾಗಾಗಿ ನಾನು ಇದನ್ನು ದೊಡ್ಡದು ಮಾಡಲ್ಲ ಅಂತ ಹೇಳೋದ್ರ ಮುಖಾಂತರ ಕಾನೂನಿನ ಕ್ರಮ, ಅಂದರೆ ಕಾನೂನಿನ ಮೊರೆ ಹೋಗೋದು ನನಗೂ ಹಕ್ಕಿದೆ ಅನ್ನೋದನ್ನು ಕೂಡ ಈಗ ಅವ್ರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ವಿಜಯಲಕ್ಷ್ಮಿ ಏನು ಸಾಕಷ್ಟು ಪ್ರಶ್ನೆಗಳು ಮಾಡಿದ್ರು, ಆ ಎಲ್ಲ ಪ್ರಶ್ನೆಗಳಿಗೂ ಈಗ ಪವಿತ್ರ ಗೌಡ ಅವರು ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಮುಖಾಂತರ ತಿರುಗೇಟು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಜೊತೆಗೆ ದರ್ಶನ್ ಅವರ ಜೊತೆಗೆ ನಾನು 10 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ಇದನ್ನು ಇನ್ನೂ ಮುಂದುವರಿಸ್ಕೊಳ್ತಾ ಹೋಗ್ತೀನಿ, ಯಾಕಂದರೆ ನಾನು ಅವ್ರ ಜೊತೆ ಸಂತೋಷವಾಗಿದ್ದೀನಿ, ಆ ವಿಚಾರಕ್ಕಾಗಿಯೇ ನಾನು ಈ ವಿಚಾರವನ್ನು ದೊಡ್ಡದು ಮಾಡೋದಿಲ್ಲ ಅನ್ನೋದು ಕೂಡ ಈಗ ಹೇಳ್ತಾ ಇರುವಂಥದ್ದು ವಿಜಯ್. ಓಕೆ, ಥ್ಯಾಂಕ್ ಯು ಭರತ್. ನಿನ್ನೆ ವಿಜಯಲಕ್ಷ್ಮಿ ಅವರು ಮಾಡಿದಂಥ ಪೋಸ್ಟ್ ಇತ್ತಲ್ಲ, ಅದಕ್ಕೆ ಟ್ಯಾಗ್ ಮಾಡಿದ್ರು ಪವಿತ್ರ ಗೌಡ ಅವರನ್ನ, ಅವ್ರ ಫೋಟೋಗಳ ಸಮೇತ. ಅಂದರೆ ಈ ಹಿಂದೆ ಅವರು ಸಂಜಯ್ ಸಿಂಗ್ ಜೊತೆ ದಾಂಪತ್ಯದಲ್ಲಿ ಇದ್ದದ್ದು ಆ ದಿನಗಳ ಫೋಟೋಗಳನ್ನು ಪೋಸ್ಟ್ ಮಾಡಿ, ಇಷ್ಟೆಲ್ಲ ಇರಬೇಕಾದ್ರೆ ಇನ್ನೊಬ್ಬರ ಪತಿ ಜೊತೆ ಈ ರೀತಿ ಫೋಟೋಗಳನ್ನು ಹಂಚಿಕೊಳ್ಳೋದಕ್ಕೆ
ನಿಮಗೆ ಕನಿಷ್ಠ ಅರಿವಿರಬೇಕು. ಅರಿವಿಲ್ಲ ಅಂದರೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸುತ್ತೆ ಅದು. ಇದೇ ರೀತಿ ಮುಂದುವರೆದ್ರೆ ನಾನು ನನ್ನ ಕುಟುಂಬಕ್ಕೋಸ್ಕರ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾನೂನು ಹೋರಾಟಕ್ಕೂ ಮುಂದಾಗಬೇಕಾಗತ್ತೆ ಅನ್ನೋದನ್ನು ಪೋಸ್ಟ್ ಮಾಡಿ ಅದನ್ನು ಪವಿತ್ರ ಗೌಡಗೆ ಟ್ಯಾಗ್ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಅದಕ್ಕೆ ಕೌಂಟರ್ ಆಗಿ ಈಗ ಪವಿತ್ರ ಗೌಡ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ, ವಿಸ್ತಾರವಾಗಿ ಬರೆದಿದ್ದಾರೆ. ಅದರಲ್ಲಿ ಏನೆಲ್ಲ ಕ್ಲಾರಿಟಿ ಕೊಡಬೇಕು ಅದನ್ನು ಈ ಪೋಸ್ಟ್ನಲ್ಲಿ ಕೊಡ್ತಾ ಇದ್ದೀನಿ, ನಾನು ಇದನ್ನು ದೊಡ್ಡದು ಮಾಡೋದಕ್ಕೆ ಇಷ್ಟಪಡಲ್ಲ ಅನ್ನೋದು ಕೂಡ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.